ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದ ನಿವೃತ್ತ ನೌಕರರಿಂದ ಪ್ರತಿಭಟನೆ. ಎಷ್ಟು ಸಾರಿ ಅರ್ಜಿ ಸಲ್ಲಿಸಿದರೂ ಸಮಸ್ಯೆ ಬಗೆಹರಿಸದ ಅಧಿಕಾರಿಗಳು. ಗೆಲ್ಲುವ ತನಕ ಹೋರಾಟ. ಇಪಿಎಸ್ ವಾಸ್ತವ ವೇತನ ಮೇಲಿನ ಪಿಂಚಣಿ. ಇಪಿಎಸ್ ವಾಸ್ತವ ವೇತನ ಮೇಲಿನ ಪಿಂಚಣಿ. ಮಂಡ್ಯ ಮತ್ತು ಮೈಸೂರು ಹಾಲು ಒಕ್ಕೂಟದ ನನ್ನೆಲ್ಲ ನಿವೃತ್ತ ಸ್ನೇಹಿತರೆ, ಇವತ್ತು ನಾವು ಇಲ್ಲಿ ಸೇರಿರ್ತಕ್ಕಂಥ ಉದ್ದೇಶವನ್ನು ಈಗಾಗಲೇ ತಮಗೆಲ್ಲ ಸ್ಪಷ್ಟವಾಗಿ ವಾಟ್ಸ್ಆ್ಯಪ್ ಮೂಲಕ ಕಳಿಸ್ಕೊಟ್ಟಿದ್ದೀವಿ. ಇಲ್ಲಿರ್ತಕ್ಕಂಥ ಮೈಸೂರಿರ್ತಕ್ಕಂಥ ಏನೋ ಒಂದು PF ಕಚೇರಿ ಇದೆ. ಈ PF ಕಚೇರಿ ಆರಂಭದಿಂದಾನು ನಿವೃತ್ತರಿಗೆ ಅತ್ಯಂತ ತೊಂದರೆ ಮತ್ತು ಕಿರುಕುಳ ಕೊಡ್ತಕ್ಕಂಥ ಒಂದು ಹವ್ಯಾಸ ಬೆಳೆಸ್ಕೊಂಡು ಬಂದಿದೆ. ಇದು ಪ್ರಾಯಶಃ ಮೈಸೂರು PF ಕಚೇರಿ ಒಂದರದೇ ಅಲ್ಲ, ಇದು ಇಡೀ ರಾಜ್ಯದ ಎಲ್ಲ ಕಚೇರಿಗಳು ಇದನ್ನೇ ಮಾಡ್ತಾ ಇರೋದು. ಸುಮಾರು 2016ರಲ್ಲಿ ಆದಂಥ ಒಂದು ಆದೇಶವನ್ನು ಸರ್ವೋಚ್ಚ ನ್ಯಾಯಾಲಯ ಆದೇಶ ಇಟ್ಕೊಂಡು ನಮಗೆ 2019ರಲ್ಲಿ ಕೊಟ್ಟಂಥ ಒಂದು ಹೆಚ್ಚುವರಿ ಪೆನ್ಷನಿನ ಯಾವುದೇ ಸೂಚನೆ ನೀಡಿದೆ, ಯಾವುದೇ ಒಂದು ಹೇಳಿಕೆ ನೀಡಿದೆ, ಏಕಾಏಕಿ ನಿಲ್ಲಿಸ್ಬಿಡ್ತಾರೆ. ನಮಗೆ ಇವತ್ತು ಇಲ್ಲಿ ಎಲ್ಲರೂ ಸಹ ಬರ್ತಾ ಇರ್ತಕ್ಕಂಥ ಪಿಂಚಣಿ 2000ದಿಂದ 3000, 1000 ರೂಪಾಯಿ ಇದ್ದೀರಿ, ಆ ಪ್ರಶ್ನೆ ಬೇರೆ. ಆದರೆ 2000, 3000 ರೂಪಾಯಿ ಪಿಂಚಣಿ ತಗೊಂಡು ನಾವೇನು ಮಾಡಬೇಕು ಅಂತ ತಗೊಂಡು ಪ್ರಶ್ನೆ. ಸರ್ವೋಚ್ಚ ನ್ಯಾಯಾಲಯದಂಥ ದೇಶದ ಅತ್ಯುನ್ನತ ನ್ಯಾಯಾಲಯ ಇವತ್ತು ಈ ಎಲ್ಲ ನಿವೃತ್ತರಿಗೆ ಅವ್ರೇನು ಕೊನೆ ಸಂಬಳ ತಗೊಂಡ್ರು ಆ ಸಂಬಳದ ಆಧಾರದ ಮೇಲೆ ನೀವು ಪಿಂಚಣಿ ಕೊಡಬೇಕು ಅಂತ ಒಂದು ಆದೇಶ ಮಾಡಿ 6 ವರ್ಷ ಆಗಿದೆ. ಅದಾದ ಮೇಲೆ ಅದನ್ನ ಇವರು ಪ್ರಶ್ನೆ ಮಾಡಿಕೊಂಡು, ಯಾರು ನಮ್ಮ PF ಕಚೇರಿಯವರು ಪ್ರಶ್ನೆ ಮಾಡಿಕೊಂಡು ಪುನಃ ಅಪೀಲ್ ಹೋಗ್ತಾರೆ. ಆ ಅಪೀಲಲ್ಲೂ ಸಹ ನಮ್ಮ ಪರವಾಗಿ ಕೇಸ್ ಆಗಿದೆ. ಆದರೂ ಸಹ ಇದುವರೆಗೂ ವಿಶೇಷವಾಗಿ ಮಂಡ್ಯದಲ್ಲಿ ಒಬ್ಬ ನಿವೃತ್ತನಿಗೂ ಸಹ ಇದುವರೆಗೂ ಪಿಂಚಣಿ ಕೊಟ್ಟಿಲ್ಲ. ಸುಮಾರು 200 ಜನ ಇದ್ದೀವಿ ಮಂಡ್ಯದಲ್ಲಿ ಒಂದರಲ್ಲೇ. ಮೈಸೂರಲ್ಲೂ ಸಹ ಪಿಂಚಣಿ ಕೊಡೋಕೆ ಆರಂಭ ಮಾಡಿದ್ದಾರೆ. ತಿಂಗಳಿಗೆ 5, ತಿಂಗಳಿಗೆ 10 ಹಿಂಗೆ ಕೊಡ್ತಾ ಇದ್ದಾರೆ. ಯಾವಾಗ ಮುಗಿಸೋದು ಇವರು? ಒಂದು ತಿಂಗಳಿಗೆ 5,000 ಜನ ನಿವೃತ್ತ ಸಾಯ್ತಾ ಇದ್ದಾರೆ ಅಂತ ಹೇಳಿ ಈ PF ಕಚೇರಿಯವರೇ ಸುಪ್ರೀಂ ಕೋರ್ಟ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಅಂದ್ರೆ ವರ್ಷಕ್ಕೆ 60,000 ಜನ ಸಾಯ್ತಾ ಇದ್ದಾರೆ. ಇವ್ರ ಪಿಂಚಣಿ ಯಾರಿಗೆ ಹೋಗ್ತದೆ? ಯಾರು ತಗೋತಾರೆ? ಅವ್ರ ಹೆಂಡತಿ ಇದೆ, ಹೆಂಡತಿ ಹೋಗ್ತದೆ. ಅಕಸ್ಮಾತ್ ನಿವೃತ್ತಿ ಆದವನು ಸತ್ತೋಗಿ ಅಂತ ಹೆಂಡತಿ ಸತ್ತೋಗ್ಬಿಟ್ರೆ ಅಲ್ಲಿಗೆ ಹೋಯ್ತು. ನಾವು ಇರ್ತಕ್ಕಂಥ ಏನು ಜನ ಇಲ್ಲಿ ಇದ್ದೀವಿ, ಒಂದು 10-15 ವರ್ಷ ಮಾಡೋದು, ಅತಿ ಹೆಚ್ಚು 15 ವರ್ಷ ಮಾಡೋದು ಇದೀವಿ ಅಷ್ಟೇ ಮ್ಯಾಕ್ಸಿಮಮ್. ಇನ್ನು ಮುಂದಿನ ಮೀಟಿಂಗ್ ಮಾಡುವಾಗ ಎಷ್ಟು ಇರ್ತೀವೋ ಗೊತ್ತಿಲ್ಲ. ಅಂತಹ ಒಂದು ದರಿದ್ರ ವ್ಯವಸ್ಥೆ PF ಕಚೇರಿ ಏನಿದೆ, ಇದು ಖಂಡಿತ ಅತ್ಯಂತ ಖಂಡನೀಯವಾದಂತಹ ಒಂದು ಕ್ರಮ ತಗೊಳ್ತಾ ಇದ್ದಾರೆ. ನಾವು ಇದನ್ನ ಅತ್ಯಂತ ಕಠಿಣ ಮಾರ್ಗದಲ್ಲಿ ಖಂಡಿಸಬೇಕು. ಆದರೆ ನಮಗೇನಾಗಿದೆ, ನಾವೆಲ್ಲ ವಯಸ್ಸಾದವರು, ನಮಗೆ ಕೊಡ್ತಕ್ಕಂಥ 2,000 ರೂಪಾಯಿನಲ್ಲಿ ನಾವು ಕೊಟ್ಟು ಹೋಗೋಕ್ಕಾಗುತ್ತಾ? ಯಾವ ಕೊಟ್ಟು ಹೋಗೋದು? ನಾವು ಏನು ಮಾಡೋಕ್ಕಾಗಲ್ಲ. ಓಲಿ ಓಡಾಡೋಕ್ಕಾಗುತ್ತಾ? ಯಾವ್ದು ಮಾಡೋಕ್ಕಾಗುತ್ತಾ? ಆದರೆ ಏನು ಮಾಡೋಕ್ಕಾಗೋದಿಲ್ಲ. ಇಂತಹ ಒಂದು ಪರಿಸ್ಥಿತಿನಲ್ಲಿ ಇಂತಹ ಒಂದು ಕರಪ್ಟ್ ಆಫೀಸ್ ಏನಿದೆ, ಕುಯುಕ್ತಿ, ಕುತಂತ್ರ, ಇವರ ಮನೆ ಮಾತು, ಇವ್ರಿಗೆ ಮನೆ ಸ್ವಂತ ಆಸ್ತಿ. ಇದು ಇಲ್ಲೆಲ್ಲೂ ಹೋಗೋಕ್ಕಾಗಿಲ್ಲ. ಈ ದೇಶದಲ್ಲಿ ಅತ್ಯಂತ ಕಳಪೆ, ಅತ್ಯಂತ ನಿಕೃಷ್ಟ, ಕಡಿಮೆ ಬುದ್ಧಿ ಇಲ್ದಿರ್ತಕ್ಕಂಥ ಅಧಿಕಾರಿ ಇದ್ದಾರೆ ಅಂತಂದ್ರೆ ಬಹುತೇಕ PF ಕಚೇರಿಯಲ್ಲಿ. ಆದ್ರಿಂದ ದಯಮಾಡಿ ನಾವು ಬರೋದಕ್ಕೆ ಬರೀ ವಾಟ್ಸಪ್ಪಲ್ಲಿ ಎಲ್ರಿಗೂ ಮಾಹಿತಿ ಕಳಿಸಿದ್ದೆ, ಎಲ್ಲರೂ ಬಂದಿದ್ದೀರಿ. ಆದರೆ ಒಂದು ತಿಳ್ಕೊಳ್ಳಿ, ಇನ್ನೂ ಸುಮಾರು ಜನ ಬರಬೇಕಾಗಿತ್ತು, ಬಂದಿಲ್ಲ. ಅವರು ಸಹ ಮುಂದಿನ ಬಾರಿ ನಾವೇನೋ ಹೋದವನ್ನು ತೀವ್ರ ಮಾಡಿದಾಗ, ನಾವು ಮುಂದಿನ ಬಾರಿಯಿಂದ ನೆಕ್ಸ್ಟ್ ಟೈಮ್ ಮಾಡುವಾಗ ನಾವು ಒಂದು ಊರಿನಿಂದ ಒಂದು ಬರವಣಿಗೆ ಬಂದು ಇಲ್ಲಿ ಸೇರಿ ಕನಿಷ್ಠ ಒಂದು 200-300 ಜನ ಸೇರಿ ಒಂದು ಘೋಷಣೆಯಿಂದ ಕೂಗಿ ಇದನ್ನ ಖಂಡಿಸದೇ ಇದ್ರೆ ಇದು ಆಗದೇ ಇರೋ ಕೆಲಸ. 16 ತಿಂಗಳಿಂದ ಮಂಡ್ಯದಲ್ಲಿ ಒಬ್ಬರಿಗೂ ಕೊಟ್ಟಿಲ್ಲ ಅಂತಂದ್ರೆ ನಾವೇನ್ ಮಾಡ್ತಾ ಇದ್ದೀವಿ? ನಮಗೆ ಶಕ್ತಿ ಇಲ್ಲ ಹೋರಾಡ್ಲಿಕ್ಕೆ. ವಯಸ್ಸಾಗಿದೆ ನಮಗೆಲ್ಲ. ಏನಂತ ಮಾಡೋದು ನಾವು ಇವತ್ತು? ಎಲ್ಲ ನಮ್ಮ ಮನೆಗಳಲ್ಲಿ ನಾವು ನಮ್ಮ ಮನೆ ಮಕ್ಕಳನ್ನ, ಹೆಣ್ಮಕ್ಳು ಗಂಡ್ಮಕ್ಳು ಇರ್ಬೋದು, ನಾವು ಅವ್ರ ಮುಂದೆ ಕಾಸಿಗೆ ನಿಲ್ಬೇಕಾದಂಥ ಪರಿಸ್ಥಿತಿ ಅಂದ್ಬಿಟ್ಟಿದ್ದಾರೆ. ಇವಾಗ ಮೈಸೂರಿಗೆ ಬರಬೇಕಾದ್ರೆ ಮಂಡ್ಯದ ಎಷ್ಟೋ ಜನ ಮಂಡ್ಯದಲ್ಲಿ ಮಗನ ಕಾಸು ಕೇಳಿರ್ತಾರೆ. ಎಂಥ ಪರಿಸ್ಥಿತಿ ನೋಡಿ. ಯಾಕೆ ಬೇಕು? 8-9 ಸಾವಿರ ಪಿಂಚಣಿ, 10,000-14,000 ಪಿಂಚಣಿ ಏಕ್ದಮ್ ಇವರು 2,000 ಮಾಡಿಬಿಟ್ರೆ ನಾನು ಏನು ಮಾಡಬೇಕು? ನನಗೆ ಔಷಧಿಯ ಸಹಾಯ ಎಷ್ಟೋ ಕುಟುಂಬಗಳಲ್ಲಿ ಅವ್ರ ಔಷಧಿಯ ಸಹಾಯ ದುಡ್ಡು. ಇಂಥ ಒಂದು ಪರಿಸ್ಥಿತಿಯಲ್ಲಿ ಇವರ ಮೇಲ್ಪಟ್ಟ ಅಧಿಕಾರಿ ಏನು ಮಾಡ್ತಾ ಇದ್ದಾರೆ? ನಮಸ್ತೆ, ನನ್ನ ಹೆಸರು ನಾಗರಾಜ್ ಅಂತ. ಸರ್, ನಾನು ಮಂಡ್ಯ ಹಾಲು ಒಕ್ಕೂಟದ ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಕಾರ್ಯದರ್ಶಿಯಾಗಿದ್ದೀನಿ. ಈ ದಿವಸ ನಾವು ಇಲ್ಲಿ ಈ ಪ್ರತಿಭಟನೆ ಹಮ್ಮಿಕೊಳ್ಳಲಿಕ್ಕೆ ಉದ್ದೇಶ ಅಂದ್ರೆ EPF ಅವರು ಅನುಸರಿಸುತ್ತಿರುವ ಅತಿ ವಿಳಂಬ ನೀತಿನ ನಾವು ವಿರೋಧಿಸಿ ಇಲ್ಲಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ.
ಈಗ ಸರ್ವೋಚ್ಚ ನ್ಯಾಯಾಲಯ ಆದೇಶ ಆಗಿ ಸುಮಾರು 1.25 ವರ್ಷ ಆಗ್ತಾ ಬಂತು. ಅದರ ಪ್ರಕಾರ ನಮಗೆ ಕೊಡಬೇಕಾದ ನಮ್ಮ ವಾಸ್ತವ ವೇತನ ಮೇಲಿನ EPS ಪಿಂಚಣಿ ಕೊಡಬೇಕಾಗಿರೋದನ್ನ ಇನ್ನೂ ಯಾರಿಗೂ ಮಂಜೂರು ಮಾಡಿಲ್ಲ. ಏನ್ ಕಾರಣ ಏನಂತೆ ಸರ್? ಕಾರಣ ಒಂದೊಂದ್ ಸಾರಿ ಒಂದೊಂದು ಹೇಳ್ತಾ ಇದ್ರು. ನಾವು ಒಂದು 7-8 ಸಾರಿ ಬಂದು ನೋಡಿದೀವಿ. ಒಂದ್ ಸಾರಿ ಹೇಳ್ತಾರೆ ನಿಮ್ಮ ಆಫೀಸ್ ಅವರು ಇನ್ನೂ ಡಾಕ್ಯುಮೆಂಟ್ ಕೊಟ್ಟಿಲ್ಲ ಅಂತ ಹೇಳಿದ್ರು, ನಮ್ಮಲ್ಲಿ ಸಿಬ್ಬಂದಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಹೆಚ್ಚುವರಿ ಪೆನ್ಷನ್ ಕೊಡ್ಬೇಕಾದ್ರೆ ನಮ್ಮಲ್ಲಿ ದುಡ್ಡಿನ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾ ಇದ್ದಾರೆ. ಇವನ್ನೆಲ್ಲಾನು ನಮಗೆ ಕೊಡಬೇಕಾದಂತ ಕಾರಣಗಳಲ್ಲ ಅವು. ಅವರ ಸಿಬ್ಬಂದಿ ಕಡಿಮೆ ಇದ್ರೆ ಅವ್ರೇನು ಬೇರೆ ವ್ಯವಸ್ಥೆ ಮಾಡಬೇಕು. ಆಮೇಲೆ ಪೆನ್ಷನ್ ನಿಗದಿಪಡಿಸ್ತಕ್ಕಂತಹ ಒಂದು ಸಾಫ್ಟ್ವೇರ್ ಏನು ಅದನ್ನ ತಂತ್ರಾಂಶನ ಡೆವಲಪ್ ಮಾಡ್ಕೊಂಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಭಾರತದಂತಹ ತಂತ್ರಾಂಶ ದಿಗ್ಗಜ ದೇಶದಲ್ಲಿ ಈಗ ಸುಪ್ರೀಂ ಕೋರ್ಟ್ ಆದೇಶ ಆಗಿ ಅವ್ರು ಹೇಳ್ತಾ ಇರೋದು ಅವ್ರಿಗೆ ಒಂದು ಅವಮಾನ ಆಗ್ತಿಲ್ವಾ, ಇಲ್ಲ ಸರ್ಕಾರಕ್ಕೆ ಅವಮಾನ ಮಾಡ್ತಿಲ್ವಾ ಅಧಿಕಾರಿಗಳು? ಈಗ ಸರ್ಕಾರ ಕೆಲ್ಸದಲ್ಲಿ ಕುಂತ್ಕೊಂಡು ಸಾಫ್ಟ್ವೇರ್ ಸರಿ ಇಲ್ಲ, ಕೆಲಸ ಮಾಡಿಲ್ಲ ಅನ್ನೋ ಒಂದು ಅಭ್ಯಾಸವನ್ನು ಬೆಳೆಸ್ಕೊಂತ ಇದಾರೆ ಅಂದ್ರೆ ಇವರೆಲ್ಲ ಏನಕ್ಕೆ ಕೆಲಸ ಮಾಡ್ಬೇಕು? ಅವ್ರು ಯೋಚನೆ ಮಾಡ್ಬೇಕು. ಅದಕ್ಕೆ ಏನ್ ಹೇಳ್ತಾರೆ, ನಾವು ಮ್ಯಾನ್ಯಲಿ ಮಾಡ್ತಾ ಇದೀವಿ, ತುಂಬಾ ನಿಧಾನ ಆಗುತ್ತೆ, ಹಾಗಾಗಿ ಸ್ವಲ್ಪ ಸಹಕರಿಸಿ. ಎಷ್ಟು ನಿಧಾನ? ಆಮೇಲೆ ಈಗ 5,000 ಜನ ಸಾಯ್ತಾ ಇದ್ದಾರೆ. ಸೊ ಸತ್ ಮೇಲೆ ಇವ್ರು ಪೆನ್ಷನ್ ಕೊಡ್ತಾರ ನಮ್ಗೆ? ಈಗ ನಮ್ಮಲ್ಲೇ 280 ಜನರ ಪ್ರಕಾರ 24 ಜನ ಸತ್ತಿದ್ದಾರೆ ಈಗ 1.25 ವರ್ಷದಿಂದ ಈಚೆಗೆ. ಇನ್ನು ನಾವೆಲ್ಲ ತೀರೋದ್ಮೇಲೆ ಇವ್ರು ಯಾರಿಗೆ ಪೆನ್ಷನ್ ಕೊಡ್ಲಿಕ್ಕೆ ಹೊರಟಿದ್ದಾರೆ? ಹಾಗಾಗಿ ಅವ್ರನ್ನ ಗಮನ ಸೆಳೆದು ಸ್ವಲ್ಪ ಬೇಗ ಕ್ಲಿಯರ್ ಮಾಡಲಿ ಅಂತ ಹೇಳಲಿಕ್ಕೆ ಈ ಪ್ರತಿಭಟನೆ ನಂಬ್ಕೊಂಡಿದ್ದೀವಿ. ಇದಕ್ಕೆ ಸಹಕರಿಸಿದ ಮಾಧ್ಯಮ ಮಿತ್ರರಿಗೆ, ಇಲ್ಲಿ ನಮ್ಮಲ್ಲಿ ಹಾಜರಿದ್ದ ಎಲ್ಲ ಮೈಸೂರು, ಮಂಡ್ಯ ಮತ್ತು ಚಾಮರಾಜನಗರ ಹಾಲು ಒಕ್ಕೂಟದ ನಿವೃತ್ತ ಸಿಬ್ಬಂದಿಗೆ, ಎಲ್ರಿಗೂ ನಮ್ಮ ಮಂಡ್ಯ ಹಾಲು ಒಕ್ಕೂಟದ ನಿವೃತ್ತ ಸಂಘದ ಪರವಾಗಿ ವಂದನೆಗಳನ್ನು ತಲುಪಿಸ್ತಾ ಇದ್ದೀನಿ. ಮಾಧ್ಯಮ ಮಿತ್ರರಿಗೂ ನಿಮಗೆ ನಮಸ್ಕಾರ ಮಾಡ್ತಾ ಇದ್ದೀನಿ. ಇದನ್ನ ನೀವು ಇವರು ಅರ್ಥ ಮಾಡ್ಕೊಳ್ಳದೆ ಇದ್ರು ನೀವು ಅರ್ಥ ಮಾಡ್ಕೊಂಡು ನಿಮ್ಮ ಪತ್ರಿಕೆನೋ ಅಥವಾ ನಿಮ್ಮ ಮಾಧ್ಯಮದಲ್ಲೋ ಈ ಒಂದು ಸಮಸ್ಯೆಯ ಬಗ್ಗೆ ಸ್ವಲ್ಪ ವಿವರವಾಗಿ ಪ್ರಚುರಪಡಿಸಿ ಅಂತ ನಿಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ರೈಟ್, ಬನ್ನಿ ಸ್ನೇಹಿತರೆ, ನೋಡಿ ಇದು ಏನು ಅವರು ಮಾತಾಡಿದಂತ ಮಾತು. ಈಗ ನಾವೇ ಇದಕ್ಕೆ ರಕ್ಷಣೆಯನ್ನು ಒದಗಿಸಿದ ಆರಕ್ಷಕ ಠಾಣೆಯ ಸಿಬ್ಬಂದಿಗೆ ಮತ್ತು ಅಧಿಕಾರಿಗಳಿಗೆ, ಅವರೆಲ್ಲರಿಗೂ ನಮ್ಮ ಸಂಘದ ಪರವಾಗಿ ಹೃದಯಪೂರ್ವಕ ವಂದನೆಗಳನ್ನು ಹೇಳ್ತಾ ಇದ್ದೀನಿ. ಸರ್ ಹೇಳಿ. ಈಗ ಮಾನ್ಯರೇ, ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಹೈಯರ್ ಪೆನ್ಷನ್ ಕೊಡಬೇಕು ಅಂತ ಹೇಳ್ಬಿಟ್ಟು ಸುಮಾರು 1.5 ವರ್ಷ 2 ವರ್ಷದ ಮೇಲೆ ಆಗೋಗಿದೆ. ಏನು ನಮ್ಮ ನೌಕರರು, ನಿವೃತ್ತಿ ನೌಕರರು ಇದ್ದಾರೆ, ಅವ್ರದ್ದು ಲಾಸ್ಟ್ ಅಲ್ಲಿ ರಿಟೈರ್ಡ್ ಆಗುವಾಗ ಏನು ಅವ್ರದ್ದು ವೇತನ ಇತ್ತು, ಬೇಸಿಕ್ ಪ್ಲಸ್ ಡಿ ವೇತನ ಇತ್ತು, ಅದಕ್ಕೆ ಅನುಗುಣವಾಗಿ ಅವ್ರಿಗೆ ವಿತಿನ್ 4 ಮಂತ್ಸ್ ಅಲ್ಲಿ ಅವರ ಫೈನಾನ್ಸ್ ನ ಅಡ್ಜಸ್ಟ್ ಮಾಡಿಕೊಂಡು 6 ತಿಂಗಳ ಒಳಗಡೆ ಪೇಮೆಂಟ್ ಮಾಡಬೇಕು ಅಂತ ಆದೇಶ ಆಗಿತ್ತು. ಆದೇಶ ಆಗಿದ್ರು ಸಹಿತ ಸುಪ್ರೀಂ ಕೋರ್ಟಿನ ಆದೇಶನ ಉಲ್ಲಂಘನೆ ಮಾಡಿ EPF ಅಧಿಕಾರಿಗಳು ಹಲವಾರು ಕಾನೂನುಗಳನ್ನ, ಸರ್ಕ್ಯುಲರ್ಗಳನ್ನ ಇಶ್ಯೂ ಮಾಡಿ ಹಲವಾರು ದಾಖಲಾತಿಗಳನ್ನ ಎಲ್ಲ ಸಂಸ್ಥೆಗಳಿಂದ ತರಿಸ್ಕೊಳ್ತಾ ಇದ್ದಾರೆ. ಈಗ ಮಂಡ್ಯದ ಒಕ್ಕೂಟದಿಂದಲೂ, ಹಾಲು ಒಕ್ಕೂಟದಿಂದಲೂ ಹಲವಾರು ದಾಖಲಾತಿಗಳನ್ನ ಕಳಿಸ್ಕೊಟ್ಟಿದ್ವಿ. ನಾವು ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ಹಾಲು ಒಕ್ಕೂಟದಿಂದಲೂ ಸಹ ಹಲವಾರು ದಾಖಲಾತಿಗಳು ಕಳಿಸ್ಕೊಟ್ಟಿದ್ರು. ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಒಂದೇ ಸರಿ ಇಷ್ಟು ದಾಖಲಾತಿಗಳು ಕೊಡಬೇಕು ಅಂತ ನಮ್ಮನ್ನು ಕೇಳ್ತಾ ಇಲ್ಲ. ಪ್ರತಿ ತಿಂಗಳು ಒಂದೊಂದು ದಾಖಲಾತಿಗಳನ್ನ ವಿಳಂಬ ನೀತಿ ಮಾಡಿ ಕೇಳ್ತಾ ಇದ್ದಾರೆ. ಅದನ್ನ ನಾವು ಸುಮಾರು 36 ವರ್ಷ 38 ವರ್ಷ ನಾವು ಸರ್ವಿಸ್ ಮಾಡಿ ರಿಟೈರ್ಡ್ ಆಗುವಾಗ 60ರಿಂದ 70 ಸಾವಿರ ರೂಪಾಯಿ ಸಂಬಳ ತಗೊಳ್ತಿದ್ದರು. ಇವಾಗ 1,000 ರಿಂದ 2,000 ರೂಪಾಯಿ, 2 ವರ್ಷ 3,000 ರೂಪಾಯಿ ವೇತನ ತಗೊಳ್ತಾ ಇದ್ವಿ. ಇದರಲ್ಲಿ ಪೆನ್ಷನ್ ತಗೊಳ್ತಾ ಇದ್ವಿ. ಇದರಲ್ಲಿ ನಾವು ಎಲ್ಲರೂ ರಿಟೈರ್ಡ್ ಸೀನಿಯರ್ ಸಿಟಿಸನ್ ಆಗಿರೋದ್ರಿಂದ ಅವರ ಮೆಡಿಸಿನ್ಸ್ಗಾಗಲಿ ಏನಲ್ಲಿ ಯಾವುದಕ್ಕೂ ಬರಲ್ಲ. ಫ್ಯಾಮಿಲಿ ಮೇಂಟೈನ್ ಮಾಡೋಕ್ಕಾಗಲಿ, ಮಕ್ಕಳು ಮದುವೆಗಳಿಗಾಗಲಿ ಯಾವುದಕ್ಕೂ ಖರ್ಚಿಗೆ ಸಾಲ್ತಾ ಇಲ್ಲ. ಸುಪ್ರೀಂ ಕೋರ್ಟ್ ಇದನ್ನು ಪರಿಗಣಿಸಿ ಆದಷ್ಟು ಬೇಗ 6 ಮಂತ್ಸ್ ಅಲ್ಲಿ ನೀವು ಅವರಿಗೆ ಹೈಯರ್ ವೇಜಸ್ ಕೊಡಬೇಕು ಅಂತ ಹೇಳಿದೆ. ಆದ್ರೂ ಸಹಿತ ಈಗ ಮಂಡ್ಯ ಹಾಲು ಒಕ್ಕೂಟದಿಂದ ಏನೇ ಡಾಕ್ಯುಮೆಂಟ್ಸ್ ಕೊಟ್ಟಿದ್ರು ಸಹಿತ ಇವರು ತುಂಬಾ ಡಿಲೇ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಕಾರಣ ಇಷ್ಟೇ, ನಮಗೆ ನೌಕರರಿಲ್ಲ, ನಿಮಗೆ ಪೆನ್ಷನ್ ಕೊಡ್ಲಿಕ್ಕೆ ನಮ್ಮಲ್ಲಿ ಫಂಡ್ ಇಲ್ಲ, ನಮ್ಮಲ್ಲಿ ಒಂದು ದತ್ತಾಂಶ ಸರಿ ಇಲ್ಲ, ಮ್ಯಾನುವಲ್ ಮಾಡ್ತಾ ಇದೀವಿ, ನಾಳೆ ಬನ್ನಿ ನಾಡಿದ್ದು ಬನ್ನಿ ಅಂದ್ಬಿಟ್ಟು ಹಲವಾರು ಬಾರಿ ಮಂಡ್ಯಕ್ಕಾಗಲಿ, ಮೈಸೂರು ಚಾಮರಾಜನಗರ ಹಾಲು ಒಕ್ಕೂಟಗಳಾಗಲಿ ಭೇಟಿ ಕೊಟ್ಟು ಅಧಿಕಾರಿಗಳು ಇದೇ ರೀತಿ ಮಾಡ್ತಾ ಇದ್ದಾರೆ. ನಾವು ಸಹಿತ ಮೈಸೂರು ಮತ್ತು ಚಾಮರಾಜ ಜಿಲ್ಲಾ ಹಾಲು ಒಕ್ಕೂಟದ ನಿವೃತ್ತಿ ನೌಕರ ಸಂಘದ ಅಧ್ಯಕ್ಷನಾಗಿ ಮತ್ತು ಕಾರ್ಯದರ್ಶಿ ರಾಜಣ್ಣನವರಾಗಿ ನಾನು ಪುಟ್ಸಂಬಣ್ಣನಾಗಿ ಹಲವಾರು ಬಾರಿ ಬಂದು ಕಮಿಷನರ್ ಟು ಪೆನ್ಷನರ್ನ ಹಲವಾರು ಬಾರಿ ಲೆಟರ್ ಕೊಟ್ಟು ಮೌಖಿಕವಾಗಿ ಮತ್ತು ಪತ್ರ ಮುಖೇನ ಕೇಳ್ಕೊಂಡಿದ್ವಿ. ಅವ್ರು ಒಂದೇ ಕಾರಣ ಹೇಳೋದು, ಬರೀ ವಿಳಂಬ ನೀತಿ. ಪ್ರತಿ 1 ತಿಂಗಳಲ್ಲಿ ಒಂದೊಂದು ಡಾಕ್ಯುಮೆಂಟ್ಸ್ ಕೇಳ್ತಾ ಇದ್ದಾರೆ. ಈಗ ಆಲ್ರೆಡಿ ನಾವೆಲ್ಲ ಬಂದು ಪತ್ರಿಕಾ ಹೇಳಿಕೆ ಕೊಟ್ಟು ಮುಷ್ಕರ ಮಾಡ್ತೀವಿ ಅಂತ ಒಂದು ಲಾಸ್ಟ್ ಮಂತ್ ನಾವು ಏಪ್ರಿಲ್ ಅಲ್ಲಿ ಒಂದು ಪತ್ರ ಕೊಟ್ಟಿದ್ವಿ ಮೈಸೂರು ಡೈರಿ ಚಾಮರಾಜನಗರದ ಡೈರಿಯಿಂದ. ಆವಾಗ ಬರೀ ಒಂದೇ ತಿಂಗಳಿಗೆ 64 ಜನಕ್ಕೆ ನೀವು ಹಣ ಕಟ್ಟಿ ಅಂತ ಹೇಳಿದ್ದಾರೆ. ಏನ್ ಹಣ ಅದು? ನಾವು ರಿಟೈರ್ಡ್ ಆಗಿ 18 ವರ್ಷ 20 ವರ್ಷ ಆಗಿದೆ, ನಮ್ಮ ಹತ್ರ ಅಮೌಂಟ್ ಇಲ್ಲ, ಆದ್ರೂ ನಾವು ಹೊರಗಡೆಯಿಂದ ಬಡ್ಡಿ ತಗೊಂಡ್ಬಂದು ಇಲ್ಲಿ ಕಟ್ಟಿರ್ತೀವಿ. ಅವ್ರು ಏನ್ ತಗೊಳ್ತಾ ಇದಾರೆ ಅದಕ್ಕೆ ಬಡ್ಡಿ ಸಮೇತ ತಗೊಳ್ತಾ ಇದಾರೆ. ಬಟ್ ಅವ್ರು ನಮ್ಗೆ ರಿಟರ್ನ್ಸ್ ಕೊಡುವಾಗ ಯಾವುದೇ ರೀತಿ ಬಡ್ಡಿ ಕೊಡ್ತಾ ಇಲ್ಲ. ಆದ್ರೂ ಸಹಿತ ನಾವು ಹಣ ಕಟ್ಟುವ ಒಬ್ಬೊಬ್ಬ ಎಂಪ್ಲಾಯಿ
ನಿವೃತ್ತ ನೌಕರರು 6 ಲಕ್ಷ 7 ಲಕ್ಷ 20 ಲಕ್ಷದವರೆಗೂ ಕಟ್ಟಿದೀವಿ. 2 ತಿಂಗಳು 3 ತಿಂಗಳು 4 ತಿಂಗಳಾಗಿದೆ. ಇವತ್ತಿನವರೆಗೂ ನಮಗೆ ಅವ್ರ ಹೈಯರ್ ಪೆನ್ಷನ್ ಕೊಡ್ತಾ ಇಲ್ಲ, ಬಾಕಿ ಹಣವನ್ನು ಕೊಡ್ತಾ ಇಲ್ಲ. ಈಗ ಕಾರಣ ನಿಮ್ಮ ಆದ್ಯತೆ ಏನು ಸರ್? ಈಗ ನಮ್ಮ ಆದ್ಯತೆ ಆದಷ್ಟು ಬೇಗ ಹೈಯರ್ ಪೆನ್ಷನ್ ಕೊಡಬೇಕು. ಮತ್ತೆ ಏನು ಅರೇರ್ಸ್ ಕಟ್ಟಿದ್ವಿ, ಅರೇರ್ಸ್ ವಾಪಸ್ ಇಮಿಡಿಯೇಟ್ ಬರಬೇಕು. ಎಷ್ಟು ಬೇಗ ಕೊಡ್ಲಿಲ್ಲ ಅಂತ ಅಂದ್ರೆ, ಇದು ಮೊದಲನೇ ಅಂತ ನಮ್ಮ ನಾಯಕರು ಹೇಳಿದಾಗೆ ಇದು ಮೊದಲನೇ ಅಂತ ಇದೆ. ಇದು ನೆಕ್ಸ್ಟ್ ಕೊಡ್ಲಿಲ್ಲ ಅಂದ್ರೆ ನಾವು ಇನ್ನೊಂದು 10-15 ದಿನ 2 ವಾರ ಟೈಮ್ ಕೊಡ್ತೀವಿ. ಆ ಟೈಮ್ ಒಳಗಡೆ ಅವರು ಫುಲ್ಫಿಲ್ ಮಾಡ್ಲಿಲ್ಲ ಅಂದ್ರೆ ನಾವು ನೆಕ್ಸ್ಟ್ ಪತ್ರಿಕೆಗಳಿಗೆ ಕೊಡ್ತೀವಿ, ಜೊತೆಗೆ ಮೆರವಣಿಗೆ ಮಾಡ್ತೀವಿ. ಕೊನೆಗೆ ಅಂತಿಮವಾಗಿ ನಾವು ಸೀನಿಯರ್ ಸಿಟಿಸನ್ ಆಗಿದ್ರು ಸಹಿತ ನಾವು ಉಪವಾಸ ಸತ್ಯಾಗ್ರಹನ ಅನಿರ್ದಿಷ್ಟ ಕಾಲದವರೆಗೆ ಉಪವಾಸ ಸತ್ಯಾಗ್ರಹನ ಮಾಡ್ಲಿಕ್ಕೆ ತೀರ್ಮಾನ ಮಾಡಿದ್ವಿ. No issue, we paid all the pension. We are paying also. Regularly, 10-20 people are getting pension from Maimul. If we don't have issue with Mysore Dairy, why we will have issue for Maimul Dairy? It's not that I know you and I know them and there is a issue between you and me. Nothing. See, what you are saying is just showing efficiency of your own officers at Mandya. Wherever you see, there is an office in Mandya. You have an assistant commissioner there. You have an employment officer. You have other staff there. What are they doing from so many years now? When Mangal did not pay, what were they doing? But how did you link this to pension? You tell me that. See, Mangal did not pay, and the MD in the public. You sit in public and hang it. You don't pay. We want out and that's all. I don't know I am concerned about high pension. Right? ಖರ್ಚಿಗೆ ನಮ್ಮ ಖರ್ಚುಗಳಿಗೆ 2000-3000 ಭಿಕ್ಷೆ ಬೇಡಬೇಕು ಸೊಸೈಟಿಯಿಂದ ಮಕ್ಕಳ ಆ ಪರಿಸ್ಥಿತಿಲಿ ಇಟ್ಟಿದ್ದಾರೆ ನಮ್ಮ PF ಆಫೀಸ್. ಏನೊಂದು 2000-3000 ಮೇಲೆ ಇಲ್ಲ ಪೆನ್ಷನ್. ಏನ್ ಫ್ಯಾಮಿಲಿ ಮಾಡೋದು, ಏನ್ ಟ್ರೀಟ್ಮೆಂಟ್ ತಗೊಳ್ಳೋದು ವಯಸ್ಸಾದ್ಮೇಲೆ. ಸರ್, ನಾನು ಮಂಡ್ಯ ಡೈರಿಲಿ 36 ವರ್ಷ ಸರ್ವಿಸ್ ಮಾಡಿದ್ದೀನಿ. ಆದರೆ ನಾವು ಪರ್ಮನೆಂಟ್ 10 ವರ್ಷನೇ ನಮ್ಗೆ ಸರ್ವಿಸ್ ಆದದ್ದು. ನಮಗೆ ಕಡಿಮೆ ಪೆನ್ಷನ್ ಬರ್ತಾಯಿದೆ. ಈಗ ನೋಡಿ, ನಮ್ಮ ಮನೆಯವ್ರಿಗೆ ಹುಷಾರಿಲ್ಲ, 10 ಲಕ್ಷ ಖರ್ಚಾಯಿತು, ಬಂದು ದುಡ್ಡೆಲ್ಲ ಅಲ್ಲಿಗೆ ಆಯಿತು. ಈಗ ನಾವು ಜೀವನ ಮಾಡೋದೇ ತುಂಬ ಕಷ್ಟ. ಈ ಥರ ಪೆನ್ಷನ್ ತಗೊಂಡು ನಾವು ಏನು ಜೀವನ ಮಾಡೋದು, ತುಂಬ ಕಷ್ಟದಲ್ಲಿದ್ದೀವಿ. ನಮ್ಗೆ ಒಳ್ಳೆ ಪೆನ್ಷನ್ ಕೊಡುವಂಗೆ ಮಾಡಿ ಸರ್. ನಮಗೆ ತುಂಬ ತೊಂದರೆ. ಈಗ ನೋಡಿ, ನಾವೇ ಎಲ್ಲಾರ ಹೋಗ್ಬೇಕು ಬರಬೇಕು ಅಂದರೆ ನಾವೇ ದುಡಿಬೇಕು, ನಾವೇ ಇದು ಮಾಡಬೇಕು. ಈ ವಯಸ್ಸು ಈಗ 63 ವರ್ಷ ಆಯಿತು. ನಮಗೆ ಏನು ಕೆಲಸ ಮಾಡೋಕ್ಕಾಯ್ತದೆ? ಮನೇಲಿ ಪೇಷಂಟ್ ಇಟ್ಕೊಂಡು ನಾವೆಲ್ಲಿ ಹೊರಗಡೆನೂ ದುಡಿಯೋಕ್ಕೂ ಆಯ್ತಾ ಇಲ್ಲ. ಈ ಇದರಿಂದ ನಮ್ಗೆ ಎಲ್ರಿಗೂ ಒಂದು ಎಲ್ಲ 63 ವರ್ಷ 70 ವರ್ಷ ಸರ್ವಿಸ್ ಇರೋರು ನಮ್ಮಲ್ಲಿವೆ. ಎಲ್ರಿಗೂ ಒಂದು ಪೆನ್ಷನ್ ಕೊಡುವಂಗೆ ದಯಮಾಡಿ ಕೋರ್ಕೊತಾ ಇದ್ದೀನಿ. ಸರ್, ಮೈಸೂರು ಡೈರಿಯಿಂದ ಗಾಯತ್ರಿ ಅಂತ ನನ್ನ ಹೆಸರು. ಸುಮಾರು 10 ವರ್ಷ ಆಯಿತು ನಮಗೆ ರಿಟೈರ್ಡ್ ಆಗಿ. ಆವಾಗಲಿಂದ ಇಲ್ಲಿವರೆಗೂ 2000 ಪೆನ್ಷನಿಂದನೂ ಬಂದಿದ್ದೀವಿ. ಒಂದು ಸ್ವಲ್ಪ ಕೂಡ ಚೇಂಜ್ ಆಗಿಲ್ಲ. ಇವಾಗ ಆಗುತ್ತೆ ನಾಳೆ ಆಗುತ್ತೆ ಅನ್ನೋ ಒಂದು ಆಶಾದಿಂದ ನಾವು ಬದುಕ್ತಾ ಇದ್ದೀವಿ. ನಮಗೂ ತುಂಬ ಕಷ್ಟ ಆಗಿರೋದ್ರಿಂದ ನಾವು ಆ ಕಾಲದಲ್ಲಿ ನಾವು ರಿಟೈರ್ಡ್ ಆಗಿರೋದ್ರಿಂದ ನಮಗೆ ಪೆನ್ಷನ್ನು PF ಎಲ್ಲ ಕಡಿಮೆನೇ. ಆದ್ದರಿಂದ ದಯವಿಟ್ಟು ನಮಗೆ ಇದನ್ನು ಮಾಡಿಕೊಡ್ಲಿ ಅಂತ ಅವ್ರು ಕೇಳ್ಕೊತಾ ಇದ್ದೀವಿ. ನಮ್ಗೆ ತುಂಬ ಕಷ್ಟಪಡ್ತಾ ಇದ್ದೀವಿ. ಈ 2000 ತೊಗೊಂಡು ನಾವು ಜೀವನ ಮಾಡೋದು ತುಂಬಾ ಕಷ್ಟ ಆಗ್ತಾಯಿದೆ. ಅದರಿಂದ ಇದನ್ನು ತನ್ನ ಮನವಿನ ಸಲ್ಲಿಸ್ಕೊಳ್ಳೋಕ್ಕೋಸ್ಕರ ಬಂದಿದ್ದೀವಿ. ನಾನು ಕೆಲಸಕ್ಕೆ ಸೇರಿ 1980 ಸೇರಿದೆ. ಆದರೆ ಯಾವುದೇ ವಿಧವಾದ ಸವಲತ್ತುಗಳು ಸಿಕ್ಕಿಲ್ಲ. ಮತ್ತು 2011ಕ್ಕೆ ನಿವೃತ್ತಿ ಹೊಂದೆ, ಆದರೂ ಏನೂ ಸಿಕ್ಕಿಲ್ಲ. ಇದ್ರ ಬಗ್ಗೆ ಕೂಲಂಕುಷವಾಗಿ ಸಂಬಂಧಪಟ್ಟವರೇ ಆಗಲಿ ಅಥವಾ ಮೇಲಧಿಕಾರಿಗಳೇ ಆಗಲಿ ಅಥವಾ ಸರ್ಕಾರವೇ ಆಗಲಿ ಕ್ರಮ ಕೈಗೊಳ್ಳಬೇಕು ಅಂತ ನಾನು ಅವರಲ್ಲಿ ಮನವಿ ಮಾಡ್ತೀನಿ.